ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ರಾಜ್ಯಾದ್ಯಂತ ಸಾಕಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. ಅದರ ನಡುವೆ ಕಳೆದ 10 ತಿಂಗಳಿಂದ ಒಂದಷ್ಟು ರಾಜಕೀಯ ವ್ಯಕ್ತಿಗಳ ವಿರುದ್ಧ ಲೋಕಾಯುಕ್ತ ಮತ್ತು SIT ದಾಖಲೆ ಸಮೇತ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ. ಇವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ. ಆದರೆ ಕುಮಾರಸ್ವಾಮಿ ಇರ್ಬೋದು, ಮುರುಗೇಶ್ ನಿರಾಣಿ ಇರ್ಬೋದು, ಶಶಿಕಲಾ ಜೊಲ್ಲೆ ಸೇರಿದಂತೆ ಇನ್ನೂ ಕೆಲವು ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. ತರಾತುರಿಯಲ್ಲಿ ಸಿದ್ದರಾಮಯ್ಯನವರಿಗೆ ಕೊಡುವ ಅವಶ್ಯಕತೆ ಏನು ಎನ್ನುವಂಥ ಒಂದಷ್ಟು ಕ್ವಶನ್ ಮಾಡುವ ಪ್ರಯತ್ನಗಳನ್ನ ರಾಜ್ಯದ ಕಾಂಗ್ರೆಸ್ನ ಮುಖಂಡರು ಮತ್ತೆ ಒಂದಷ್ಟು ಅಹಿಂದ ವರ್ಗದ ಮುಖಂಡರುಗಳು ಮಾಡಿದ್ರು. ಅದರ ನಡುವೆ ನಿನ್ನೆ 5 ಗಂಟೆಯಿಂದ ಮೈಸೂರಿನ ಚಿಕ್ಕ ಗಡಿಯಾರ ವೃತ್ತದಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ, ನೀವು ದೃಶ್ಯದಲ್ಲಿ ಸಹ ತೋರಿಸ್ತಾ ಇದ್ದೀನಿ ನಿಮಗೆ. ನಿನ್ನೆ ಸಂಜೆ 5 ಗಂಟೆಯಿಂದ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕರ್ನಾಟಕ ಜನರಂಗ ಅನ್ನುವಂಥ ಒಂದು ವೇದಿಕೆ ಮುಖಾಂತರ ಅಹಿಂದ ಶಿವರಾಮ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ, ಧರಣಿ ಸತ್ಯಾಗ್ರಹವನ್ನ ರಾತ್ರಿಯಿಂದ ಸಹ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಹಂಸಲೇಖ ಅವರು ಬಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಹೋಗಿದ್ರು. ಅದಾದ ನಂತರ ತಡರಾತ್ರಿಯೂ ಸಹ ಸಾಕಷ್ಟು ಒಂದಷ್ಟು ಕಾರ್ಯಕ್ರಮಗಳನ್ನ ಒಂದಷ್ಟು ಮಾತನಾಡೋದ್ರ ಮುಖಾಂತರ ರಾಜ್ಯಪಾಲರು ಯಾಕೆ ಒಂದು ಪಕ್ಷದ ವಕ್ತಾರರಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬರುವಂತಹ ಇಲ್ಲಿಗೆ ಧರಣಿಯಲ್ಲಿ ಭಾಗವಹಿಸುವಂಥ ಮುಖಂಡರು ಸಹ ಮಾತನಾಡಿರುವಂಥದ್ದು. ಇಲ್ಲೊಂದು ಕಡೆ ಈಗ ರಾಜ್ಯಪಾಲರು ಅಂತ ಬಂದಾಗ ಸರಿಸಮಾನವಾಗಿ ಎಲ್ಲ ಪಕ್ಷದ ವ್ಯಕ್ತಿಗಳನ್ನು ನೋಡಬೇಕು. ಆದರೆ ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಈಗಾಗಲೇ ಎಲ್ಲ ಪಕ್ಷದಲ್ಲಿರುವಂತಹ ಒಂದಷ್ಟು ಹಿಂದುಳಿದ ವರ್ಗದ ಮುಖಂಡರು ಸಹ ಮಾತನಾಡ್ತಾ ಇರುವಂಥದ್ದು. ಯಾಕೆ ಈ ಒಂದು ಕುಮಾರಸ್ವಾಮಿ ಇರ್ಬೋದು, ಮುರುಗೇಶ್ ನಿರಾಣಿ ಇರ್ಬೋದು, ಶಶಿಕಲಾ ಜೊಲ್ಲೆ ಇರ್ಬೋದು, ಅವರ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಿಲ್ಲ? ಸಿದ್ದರಾಮಯ್ಯನವರು ಮಾಡಿದ್ದಾದ ತಪ್ಪಾದ್ರೂ ಏನು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯಪಾಲರನ್ನ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ರಾತ್ರಿಯೂ ಸಹ ಜಾಗರಣೆಯನ್ನ ಮಾಡಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ರಾತ್ರಿ ಮಾಡಿರೋದ್ರಿಂದ ಇಂದು ಸಂಜೆ 5 ಗಂಟೆಗೆ ಈ ಒಂದು ಧರಣಿ ಅಂತ್ಯವಾಗುತ್ತೆ. ಧರಣಿಯಲ್ಲಿ ಭಾಗಿಯಾಗಿರುವಂತಹ ಸಾಕಷ್ಟು ಮುಖಂಡರುಗಳಿದ್ದಾರೆ. ಯಾಕಂದ್ರೆ ಹಲವಾರು ಹಿಂದುಳಿದ ವರ್ಗದ ನಾಯಕರುಗಳು ಸಹ ಬಂದು ಧರಣಿಯಲ್ಲಿ ಭಾಗಿಯಾಗಿರುವಂಥದ್ದು. ನನ್ನ ಜೊತೆ ಅಹಿಂದ ಶಿವರಾಮ್ ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿನ್ನೆ ಸಂಜೆ 5 ಗಂಟೆ ಧರಣಿಯನ್ನ ಮಾಡ್ತಾ ಇದ್ದೀರಿ. ಹಂಸಲೇಖ ಅವರು ಬಂದು ಸಹ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ರು. ರಾತ್ರಿ ಎಲ್ಲ ಯಾವ್ಯಾವ ನಾಯಕರು ಬಂದಿದ್ರು, ಏನೆಲ್ಲ ಆಯ್ತು ಸರ್? ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನಿನ್ನೆ ಸಂಜೆಯಿಂದ ಇವತ್ತು ಸಂಜೆವರೆಗೆ 24 ಗಂಟೆಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಸಂಜೆ 5 ಗಂಟೆಗೆ ಇದಕ್ಕೆ ಹಂಸಲೇಖ ಅವರು ಮತ್ತು ಬಂಜಗೆರೆ ಜಯಪ್ರಕಾಶ್ ಅವರು ಚಾಲನೆಯನ್ನು ನೀಡಿದ್ದಾರೆ. ಮೈಸೂರಿನ ಖ್ಯಾತ ಸಾಹಿತಿಗಳು, ಬೆಂಗಳೂರಿನ ಖ್ಯಾತ ಸಾಹಿತಿಗಳು, ಪ್ರೊಫೆಸರ್ ಕಾಳೇಗೌಡ ನಾಗವಾರ, ಪ್ರೊಫೆಸರ್ ಕಾಳ್ಚನ್ನೇಗೌಡರು, ನಮ್ಮ ವೈಸ್ ಚಾನ್ಸಲರ್ ಅಂತ ಶಬೀರ್ ಮುಸ್ತಫಾ ಮತ್ತು ಭಾಳಷ್ಟು ಜನ ಚಿಂತಕರು, ಪ್ರಗತಿಪರ ಹೋರಾಟಗಾರರು ಈ ಒಂದು ಪ್ರತಿಭಟನಾ ಧರಣಿಯಲ್ಲಿ ರಾತ್ರಿಯೆಲ್ಲ ನಮ್ಮ ಜೊತೆಗೆ ನೀಲ್ಗಾರರ ಜೊತೆ ಪದಗಳನ್ನ ಆಡಿಕೊಂಡು, ಬಂಡಾಯ ಗೀತೆಗಳನ್ನ ಆಡಿಕೊಂಡು ಭಾಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ. ಇದರ ಉದ್ದೇಶ ಏನು, ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಗವರ್ನರು, ಅದು ಕಾನೂನು ಬಾಹಿರ ಅಂತೇಳಿ, ಏನು ಸಂವಿಧಾನದ ಮುಖ್ಯಸ್ಥರಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಂತ ರಾಜ್ಯಪಾಲರು ಸಂವಿಧಾನವನ್ನು ಕಗ್ಗೊಲೆ ಮಾಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯವ್ರ ಪ್ರಕರಣದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಈತ ರಾಜ್ಯಪಾಲ ಅಲ್ಲ, ಕೇಂದ್ರ ಪಾಲ ಅಂತೇಳಿ ನಾವು ನಿನ್ನೆ ಅವರಿಗೆ ಒಂದು ವಿರುದ್ಧನ ಕೊಟ್ಟಿರುವಂಥದ್ದು. ಅಂದರೆ ಕೇಂದ್ರದ ಆಜ್ಞೆಯ ಪ್ರಕಾರ ಕಾನೂನು ಬಾಹಿರ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೂಲಕ ಸಂವಿಧಾನ ಬಾಹಿರ ಕೃತ್ಯದಲ್ಲಿ ಗವರ್ನರು ಭಾಗಿಯಾಗಿರುವಂಥದ್ದು. ಅದಕ್ಕೆ ಆತ ಕೇಂದ್ರ ಪಾಲ ಅಂತೇಳಿ ನಾವು ಒತ್ತಾಯ ಕರಿತಾ ಇರೋದು. ಅದ್ರ ಜೊತೆಗೆ ಯಾಕೆ ಅವ್ರನ್ನ ನಾವು ನಿರ್ಬಂಧಿತನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಅಂತಂದರೆ, ಮತ್ತು ಆತ ಪಕ್ಷಪಾತ ಧೋರಣೆಯನ್ನು ತೋರಿಸ್ತಾ ಇದ್ದಾನೆ. JDS ಮತ್ತು BJPಯ ವಕ್ತಾರರಂತೆ ವರ್ತಿಸ್ತಾ ಇದ್ದಾರೆ ಗವರ್ನರ್ ಅವರು. ಯಾಕೆ ಅಂತ ಅಂದರೆ ನೋಡಿ, ಕುಮಾರಸ್ವಾಮಿ ಅವರ ವಿರುದ್ಧ, HD ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತು ಜನಾರ್ದನ್ ರೆಡ್ಡಿ ವಿರುದ್ಧ, ಶಶಿಕಲಾ ಜೊಲ್ಲೆ ವಿರುದ್ಧ, ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಸಮಕ್ಷಮ ಪ್ರಾಧಿಕಾರಗಳು ಕೇಳಿದ್ದಾವೆ ಗವರ್ನರ್ಗೆ. ಅದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ವಿರುದ್ಧ 10 ತಿಂಗಳಾಗಿದೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಇವತ್ತುವರೆಗೂ ಕೊಟ್ಟಿಲ್ಲ. ಅಂದರೆ ನೀವು BJP ಮತ್ತು JDS ನಾಯಕರುಗಳ ವಿರುದ್ಧ ಬಂದಿರೋ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದಿಲ್ಲ. ಆದರೆ ಸಿದ್ದರಾಮಯ್ಯನ ವಿರುದ್ಧ ಒಬ್ಬ ಖಾಸಗಿ ವ್ಯಕ್ತಿ ದೂರು ಕೊಡ್ತಾನೆ. ಆ ದೂರು ಕೊಟ್ಟು 24 ಗಂಟೆ ಒಳಗೆ ನೀವು ಸೋಕಸ್ ನೋಟಿಸ್ ಜಾರಿ ಮಾಡ್ತೀರಿ. ಅಂದರೆ ಇದ್ರ ವಿರುದ್ಧ ಇದರ ಹುನ್ನಾರ ಏನಿದೆ ಅಂದರೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸುವಂಥದ್ದು, ಒಬ್ಬ ಅಹಿಂದ ನಾಯಕನನ್ನು ರಾಜಕೀಯವಾಗಿ ನಾಶ ಮಾಡಿಸೋ ಕೆಲಸವನ್ನು BJP JDS ಮಾಡ್ತಾ ಇದೆ. ಕೇಂದ್ರದ ನಾಯಕರು ರಾಜ್ಯಪಾಲರ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ, ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಹೊರಟಿದೆ. ಅದನ್ನು ಖಂಡಿಸಿ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು. ಈಗ ಪ್ರಮುಖವಾಗಿ ನೀವು ಹೇಳ್ದಂಗೆ ಒಂದಷ್ಟು SIT ಮತ್ತು ಲೋಕಾಯುಕ್ತದವರೇ ಕೊಟ್ಟಿರುವಂಥದ್ದು ದೂರನ್ನ ರಾಜ್ಯಪಾಲರಿಗೆ, ನಮಗೆ ಪರ್ಮಿಷನ್ ಕೊಡಿ ಅಂತ. 10 ತಿಂಗಳಿಂದ ಇಲ್ಲದೆ ಹೋದು ಒಂದು ರಾತ್ರಿಲಿ ಕೊಡ್ತಾರೆ ಸಿದ್ದರಾಮಯ್ಯನವ್ರಿಗೆ. ಅದು ಸಹ ಒಂದು 10-12 ಗಂಟೆ ಒಳಗಡೆ ಅವ್ರಿಗೆ ಒಂದು ನೋಟಿಸನ್ನು, ಶೋಕಾಟ್ ನೋಟಿಸನ್ನು ಕಳಿಸ್ತಾರೆ.
ಇಲ್ಲೂ ಕೂಡ ಅಹಿಂದ ನಾಯಕರು ಅನ್ನುವಂಥದ್ದೇ ಟಾರ್ಗೆಟ್ ಆಗ್ತಿದ್ಯಾ ಅನ್ನುವಂಥದ್ದು. ಖಂಡಿತ. ಯಾಕೆಂದರೆ ಸಿದ್ದರಾಮಯ್ಯನವರು ಒಬ್ಬ ಶೋಷಿತ ಸಮುದಾಯದಿಂದ ಬಂದು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನು ಪ್ರಬಲ ವರ್ಗಗಳಿಗೆ, ಈ ಕೋಮುವಾದಿಗಳಿಗೆ ಮತ್ತು ಜಾತಿವಾದಿಗಳಿಗೆ ಸಹಿಸೋಕ್ಕೆ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಏನಾರ ಮಾಡಿ ಸಿದ್ದರಾಮಯ್ಯನವ್ರನ್ನ ರಾಜಕೀಯ ಮುಗಿಸ್ಬಿಡ್ಬೇಕು. ಸೊ ಸಿದ್ದರಾಮಯ್ಯನವರು ರಾಜಕೀಯ ಮುಗಿಸಿದ್ರೆ ಮಾತ್ರ ಅವ್ರಿಗೆ ಮುಂದೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಅಂತೇಳಿ BJPಗೆ ಅನಿಸಿದೆ. ಸೊ ಆ ಕಾರಣಕ್ಕಾಗಿ ದಕ್ಷಿಣ ಭಾರತದಲ್ಲಿ ಒಬ್ಬ ಮಹಾನ್ ದೊಡ್ಡ ನಾಯಕರು ಸಿದ್ದರಾಮಯ್ಯನವರು. ಸೊ ಆ ಕಾರಣಕ್ಕಾಗಿ ಏನಾದರೂ ದಕ್ಷಿಣ ಭಾರತದಲ್ಲಿ BJP ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಸಿದ್ದರಾಮಯ್ಯನವರು ರಾಜಕೀಯ ಮುಗಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಟಾರ್ಗೆಟ್ ಮಾಡಿದೆ. ರಾಜ್ಯಪಾಲರ ಮೂಲಕ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿದೆ ಅವ್ರಿಗೆ. ಆ ಮೂಲಕ ರಾಜ್ಯಪಾಲರನ್ನ ಬಳಸ್ಕೊಂಡು ಕೇಂದ್ರ ಸರ್ಕಾರ BJP JDS ಸಿದ್ದರಾಮಯ್ಯನವರ ರಾಜಕೀಯ ಷಡ್ಯಂತ್ರ ಮಾಡಿ ಈ ಮೂಲಕ ಅವ್ರನ್ನ ತೇಜೋವಧೆ ಮಾಡಬೇಕು ಅಂತೇಳಿ ಹೊರಟಿರುವಂಥದ್ದು. ಯಾವ ಥರ ಬೆಂಬಲ ಯಾವ ಥರ ಸಿಕ್ತು ಸರ್ ನಿಮ್ಗೆ ಈ ಧರಣಿಗೆ? ಭಾಳ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ನಿನ್ನೆ ಕೂಡ ಭಾಳಷ್ಟು ಜನ ಸಂಜೆ ಮತ್ತು ರಾತ್ರಿಯೆಲ್ಲ ನಮ್ಮ ಜೊತೆಗೆ ರಾತ್ರಿ ಧರಣಿ ಮಾಡಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಸಂಪೂರ್ಣ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಮೈಸೂರಿನ ಸಾರ್ವಜನಿಕರು, ಸಾಹಿತಿಗಳು, ಚಿಂತಕರು, ಪ್ರಗತಿಪರ ಹೋರಾಟಗಾರರು, ಪ್ರಗತಿಪರ ಚಿಂತಕರು ಭಾಳಷ್ಟು ಜನ ಬಂದು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸೋದ್ರ ಮೂಲಕ ರಾಜ್ಯಪಾಲರ ನಡೆಯನ್ನು ಅವರ ನುಡಿಗಳ ಮೂಲಕ ಖಂಡಿಸಿದ್ದಾರೆ. ಎಚ್ಚರಿಕೆ ಹೋಗುತ್ತಾ ಅಂತ ಅನ್ಸುತ್ತೆ ಇದು ನಿಮ್ಮ ಧರಣಿ? ಖಂಡಿತ ಎಚ್ಚರಿಕೆ ಹೋಗಲೇಬೇಕಾಗ್ತದೆ. ಯಾಕೆಂತಂದರೆ ನಾವು ಗವರ್ನರ್ನ ಕರ್ನಾಟಕ ಬಿಟ್ಟು ತೊಲಗಿ ಚಳವಳಿಯನ್ನು ನಾವು ಹಮ್ಮಿಕೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ. ಮತ್ತು 27ನೇ ತಾರೀಕು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅಹಿಂದ ಸಮುದಾಯ ರಾಜಭವನಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. 27ನೇ ತಾರೀಕು ಬೆಳಗ್ಗೆ ಮಂಗಳವಾರ 11 ಗಂಟೆಗೆ ನಾವು ಕೂಡ ಮೈಸೂರಿನಿಂದ ಒಂದು 4-5 ಸಾವಿರ ಜನ ಹೋಗ್ತಾ ಇದ್ದೇವೆ. ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಮುತ್ತಿಗೆ ಕಾರ್ಯಕ್ರಮವನ್ನು ಗವರ್ನರ್ ವಿರುದ್ಧ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಸರ್ ಇಂಥ ಚಲೋಗಳ ಮಾಡ್ತಾ ಇದ್ದೀರಿ, ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀರಿ. ಇಲ್ಲೊಂದು ಕಡೆ ಒಂದು ವರ್ಗದ ಸಮುದಾಯಗಳು ಸೀಮಿತವಾದಂಥ ವ್ಯಕ್ತಿ ಎಲ್ಲ ಸಿದ್ದರಾಮಯ್ಯ ಒಂದಷ್ಟು ಮಾತುಗಳು ಬರ್ತವೆ. ಎಲ್ಲರೂ ಸಮಾನ ಕಾಣ್ತಾರೆ, ಯಾರೇ ಬಂದರೂ ಸ್ಪಂದಿಸ್ತಾರೆ, ಒಂದಷ್ಟು ಮಾತುಗಳಿವೆ. ನೀವು 27ನೇ ತಾರೀಕು ಕರೆ ಕೊಟ್ಟಿರುವಂತಹ ರಾಜ್ಯಭವನ ಚಲೋಗೆ ವ್ಯಾಪಕವಾಗಿ ಎಲ್ಲ ಸಂಘಟನೆಗಳು ಬೆಂಬಲ ಕೊಡ್ತದೆ ಅಂತ ಅನಿಸುತ್ತೆ ನಿಮಗೆ? ಖಂಡಿತ. ಈಗ ಎಲ್ಲ ಜಿಲ್ಲೆಗಳು ಕೂಡ ಅವರೇ ವಾಲಂಟ್ರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವರೇ ವಾಲಂಟ್ರಿಯಾಗಿ ಜನ ಬರ್ತಾ ಇದ್ದಾರೆ. ಇದಕ್ಕೆ ಯಾರು ನಾವು ಬಲವಂತ ಮಾಡಿ ಕರೆಸ್ತಾ ಇಲ್ಲ, ಮತ್ತು ಜನನಿಗೆ ವೆಹಿಕಲ್ ಮಾಡಿ ಕೊಡ್ತಾ ಇಲ್ಲ. ಅವರೇ ಸ್ವತಃ ವಾಹನಗಳ ಮೂಲಕ ಮೈಸೂರಿನ ರಾಜಭವನಕ್ಕೆ, ಬೆಂಗಳೂರಿನ ರಾಜಭವನಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಜನ ವಾಲಂಟ್ರಿಯಾಗಿ ಬರ್ತಿದ್ದಾರೆ. ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಮತ್ತು ಎಲ್ಲ ಅಹಿಂದ ಸಂಘಟನೆಗಳು, ಎಲ್ಲ ಸೋಷಿಯಲ್ ಸಂಘಟನೆಗಳು ಅವತ್ತು ಬಂದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅವರೇ ಪ್ರೆಸ್ ಮೀಟ್ಗಳು ಮಾಡ್ಕೊಂಡು, ಅವರೇ ಪ್ರಚಾರ ಮಾಡಿಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಅವತ್ತು ರಾಜಭವನಕ್ಕೆ ಮುತ್ತಿಗೆ ಹಾಕೋ ಕೆಲಸವನ್ನು ನಾವು ಬೆಂಗಳೂರಿನಲ್ಲಿ ಮಾಡ್ತೀವಿ 27ನೇ ತಾರೀಕು. ಅಂದರೆ ಮುರುಗೇಶ್ ನಿರಾಣಿ ಇರ್ಬೋದು, ಶಶಿಕಲಾ ಜೊಲ್ಲೆ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ರೆಡ್ಡಿ ಇರ್ಬೋದು, ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋವರೆಗೂ ಹೋರಾಟಗಳು ನಡೀತವೆ ಅಂತ. ಖಂಡಿತ. ಭಾಳ ನಿನ್ನೆ ಕೂಡ ನಾವು ದೊಡ್ಡ ಮಟ್ಟದ ಪೋಸ್ಟ್ ಕಾರ್ಡ್ ಚಳವಳಿನ ಗವರ್ನರ್ಗೆ ಮಾಡಿದ್ದೇವೆ. ನಾನು ಒತ್ತಾಯ ಮಾಡ್ತಾ ಇರೋದು ಏನು ಅಂತ, 4 ಜನಕ್ಕೆ ಅನುಮತಿ ಕೊಡಬೇಕು ಪ್ರಾಸಿಕ್ಯೂಷನ್ಗೆ. ಏನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಡಿ ಅಂತಾರೆ HD ಕುಮಾರಸ್ವಾಮಿ ಅವರು, BJP ನಾಯಕರು. ನಿಮ್ಗೇನಾದರೂ ನೈತಿಕತೆ ಇದ್ದರೆ, ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ದರೆ ಮೊದಲು ರಾಜೀನಾಮೆ ಕೊಡಬೇಕಾಗಿದ್ದು HD ಕುಮಾರಸ್ವಾಮಿಗಳು. ಯಾಕೆ ನಾನು ಕೇಂದ್ರ ಸಚಿವರ ವಿರುದ್ಧ ನಾನು ಒತ್ತಾಯ ಮಾಡ್ತಿದ್ದೆ ರಾಜೀನಾಮೆಗೆ ಅಂತ ಅಂದರೆ, ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ SIT ಮತ್ತು ಲೋಕಾಯುಕ್ತ ಎರಡೂ ಅನುಮತಿ ಕೇಳಿದೆ. ಮತ್ತು ನಿಮ್ಮ ಮೇಲೆ ಚಾರ್ಜ್ ಶೀಟ್ ಆಗಿದೆ ಮತ್ತು ಸಾಬೀತಾಗಿದೆ ನಿಮ್ಮ ಮೇಲೆ ಆರೋಪಗಳು, ಗಣಿ ಅಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತೇಳಿ. ಇವತ್ತು ನನ್ನ ಸೈನ್ಯ ಇಲ್ಲ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕಪ್ಪ ಅವ್ರಿಗೆ. ಒಬ್ಬ ಕೇಂದ್ರ ಸಚಿವನಾಗಿ ಇನ್ನೊಬ್ಬರು ಇವರೇ ಮಾಡಿರುವಂಥದ್ದು ನನ್ನ ಸೈನ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕೂಡಲೇ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನೀವು ರಾಜೀನಾಮೆ ಕೊಟ್ಟ ಆದಮೇಲೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳಿದ್ರೆ ಅದು ಕೇಂದ್ರ ಒಂದು ಘನತೆ ಗೌರವ ಇರ್ತದೆ. ಇಲ್ಲ ಅದು ಬಿಟ್ಬಿಟ್ಟು ನೀವು ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಕೇಳಿ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರಿಗೆ ಕೇಳಲಿಕ್ಕೆ? ಒಟ್ಟಾರೆಯಾಗಿ ನಿನ್ನೆ ಆರಂಭವಾದಂಥ ಹಾವರಾತ್ರಿ ಒಂದು ಧರಣಿಗೆ ಉತ್ತಮವಾಗಿ ರೆಸ್ಪಾನ್ಸನ್ನು ಮಾಡಿದ್ದಾರೆ ಜನರು ಅನ್ನುವಂಥದ್ದು. ಪ್ರಮುಖವಾಗಿ ಇವರು ಒತ್ತಾಯ ಇರುವಂಥದ್ದು ಕುಮಾರಸ್ವಾಮಿ ಇರ್ಬೋದು, ಶಶಿಕಲಾ ಜೊಲ್ಲೆ ಇರ್ಬೋದು, ಮುರುಗೇಶ್ ನಿರಾಣಿ ಇರ್ಬೋದು, ಮತ್ತು ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕು. ಅನುಮತಿ ಕೊಡುವವರೆಗೂ ಸಹ ನಾವು ಒಂದಲ್ಲ ಒಂದು ರೀತಿಯ ಹೋರಾಟಗಳನ್ನು ಮಾಡ್ತೀವಿ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹಿತೇಶ್ ಜೊತೆ ಬೇರೆಗೌಡ, 400 ನ್ಯೂಸ್, ಮೈಸೂರು.